ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು VA ವತಿಯಿಂದ ಗ್ರಾಮಾಡಳಿತಾಧಿಕಾರಿ VAO RPC ಮತ್ತು ಲ್ಯಾಂಡ್ ಸರ್ವರಿ RPC ಹುದ್ದೆಗಳ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ, ಎಕ್ಸ್ಟೆಂಡ್ ಮಾಡಲಾಗಿದೆ. ಇದೇ ತಿಂಗಳು ಅಂದರೆ ಆಗಸ್ಟ್ 20ಕ್ಕೆ ಲಾಸ್ಟ್ ಡೇಟ್ ಮಾಡಲಾಗಿದೆ. ಇದಕ್ಕೆ ಮುಂಚೆ ನೀವು 31ಕ್ಕೆ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದ್ದು, ಅದಾದಮೇಲೆ 7ನೇ ತಾರೀಕು ಇದೇ ತಿಂಗಳು 8/7ಕ್ಕೆ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದ್ದು. ಅದಾದಮೇಲೆ ಇವಾಗ ಮತ್ತೆ 20ಕ್ಕೆ ಅಂತ ಲಾಸ್ಟ್ ಡೇಟ್ ಮಾಡಲಾಗಿದೆ. ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡಿಲ್ವೋ ಬೇಗನೆ ಅಪ್ಲೈನ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಲಾಗಿನ್, ಸಂಪೂರ್ಣ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ, ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ, ಫೀಸ್ನ ಪೇಮೆಂಟ್ ಮಾಡಿ, ಫೈನಲ್ ಸಬ್ಮಿಟ್ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನು A to Z ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಬೇಕಾಗುತ್ತೆ. ಬನ್ನಿ ಈ ವಿಡಿಯೋನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ, ನೀವು VA ಪೋಸ್ಟ್ ಏನನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನೋಡ್ಬೋದು, ನಿಮ್ಮ ಫೋನಲ್ಲಿ ಆಗಿರ್ಬೋದು, ನಿಮ್ಮ ಸಿಸ್ಟಮಲ್ಲಿ ಈ ಥರ ಗೂಗಲ್ ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ KEA ಹೋಮ್ ಅಂತ ಹಾಕಿ ಸರ್ಚ್ ಕೊಡಬೇಕಾಗತ್ತೆ. ನೋಡ್ಬೋದು, KEA ಹೋಮ್ ಅಂತ ಹಾಕಿ ಸರ್ಚ್ ಕೊಟ್ಟಿದ ತಕ್ಷಣ ಇದರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಇದರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅಂದ್ಬಿಟ್ಟು KEA ಅಂತ ಅಂದ್ಬಿಟ್ಟು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಪ್ರತಿಯೊಂದು ಇರುತ್ತೆ, ಗೌರ್ಮೆಂಟಿಂದ ಬಿಡಲಾಗಿರೋಂಥ ಪ್ರತಿಯೊಂದು ಹುದ್ದೆಗಳು ಇದೆಲ್ಲ ಇರುತ್ತೆ. ಈಗ ನೇಮಕಾತಿ ಅಂತಿದೆಯಲ್ಲ, ಮೇಲೆ ಕಡೆ ನೇಮಕಾತಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಳಗಡೆ ಸಕಲನ್ನು ನೋಡ್ಬೋದು, ಗ್ರಾಮಾಡಳಿತಾಧಿಕಾರಿ ಅಂತ ಅಂದ್ಬಿಟ್ಟು. ಇದರಲ್ಲಿ RPCಗ ಇಲ್ಲಾಂದರೆ KKಗ ಅಂತ ಕೇಳ್ತಾನೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಪ್ಲೈ ಮಾಡ್ತಾರೆ. RPCಗ ಅಂದರೆ RPC ಅಂತ ನಾನು ಸೆಲೆಕ್ಟ್ನ ಮಾಡ್ಕೊಂಡ್ರೆ ನೀವು ಯಾವ್ದು ಬೇಕೋ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗಿದ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಗ್ರಾಮಾಡಳಿತಾಧಿಕಾರಿ ಅರ್ಜಿ ಲಿಂಕ್ ಅಂತ ಇದೆಯಲ್ಲ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜು, ಸೈನ್ ಇನ್ ಪೇಜು. ಇಲ್ಲಿ ಫಸ್ಟಾಗಿ ನೀವು ಲಾಗಿನ್ ಆಗಬೇಕಾಗುತ್ತೆ, ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಮ ಯೂಸರ್ ನೇಮು ಕ್ರಿಯೇಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಫಸ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಡೋವಂಥದ್ದು ಇಲ್ಲಿ ರಿಜಿಸ್ಟರ್ ಅಂತಿದೆಯಲ್ಲ, ಡಿಜಿಲಾಕರಿಂದ ರಿಜಿಸ್ಟರ್ ವಯಾ ಡಿಜಿಲಾಕರ್ ಅಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಕೇಳುತ್ತೆ. ಇಲ್ಲಿ ನೋಡ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಿ, ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಕಾಣ್ತಾ ಇದೆಯಲ್ಲ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ನ ಮಾಡ್ಕೊಂಡು ನೆಕ್ಸ್ಟ್ ಅನ್ನೋ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಮೇಯ್ನಾಗಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ. ಅದಕ್ಕೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿದೆ. ನೋಡ್ಬೋದು, ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಹೋಗಿದೆ. ಆ OTP ಲಾಸ್ಟ್ ಮೊಬೈಲ್ ನಂಬರ್, ಲಾಸ್ಟ್ ನಂಬರ್, ಫೋನ್ ನಂಬರು ಕೂಡ ಅಲ್ಲಿ ನೋಡ್ಬೋದು. ಬಂದಂಥ OTPನ ಏನು ಬಾಕ್ಸ್ ನೋಡ್ತಾ ಇದೆ ಈ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ನೋಡ್ತಾ ಇಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಡಿಜಿಲಾಕರ್ ಸೆಕ್ಯೂರಿಟಿ ಪಿನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವ ರೀತಿ ಸೆಟ್ ಮಾಡ್ಕೋಬಾರ್ದು ಅನ್ನೋದನ್ನ ಇಲ್ಲಿ ತೋರಿಸಲಾಗಿದೆ. ಅವಾಯ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ನೋಡಿಕೊಂಡು ನೀವು ಪಾಸ್ವರ್ಡ್ನ ಅಂದರೆ ಪಿನ್ನ ಸೆಟ್ನ ಮಾಡಿಕೊಂಡು ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಆ್ಯಡ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಇಲ್ಲ ಬೇರೆ ಆಗಿರೋ ನಂಬರ್ನ ಕೊಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೊಂದು OTP ಹೋಗಿರುತ್ತೆ. ಏನು ಮೊಬೈಲ್ ನಂಬರಲ್ಲಿ ಎಂಟ್ರಿ ಮಾಡಿದ್ರಲ್ಲ ಅದೇ ನಂಬರ್ಗೆ OTP ಹೋಗುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ನ ಮಾಡಿ ಕಂಟಿನ್ಯೂ ಅಂತ ಆಪ್ಷನ್ ನೋಡ್ತಾ ಇಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ ಅಂದರೆ ಡಿಜಿಲಾಕರಲ್ಲಿರೋ ಡಾಕ್ಯುಮೆಂಟ್ ಎಲ್ಲ ಪೀಚಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಡಾಕ್ಯುಮೆಂಟ್ ಇರುತ್ತೆ. ಇವಾಗ ಕಂಟಿನ್ಯೂ ಅಂತಿದ್ದಿಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ ಬಂದು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಡಿಜಿಲಾಕರ್ ಎಲ್ಲ ಪೀಚಾಗಿ ಬರುತ್ತೆ. ಇವಾಗ ನೋಡ್ಬೋದು, ಇವಾಗ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತು, ಮೇಲ ಫೀಮೇಲ್ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ. ಮೊಬೈಲ್ ನಂಬರು ನಿಮ್ಮ ಆ ಮೊಬೈಲ್ ನಂಬರ್ ಏನು ಹಾಕೊತೀರೋ ಅದು ವಾಟ್ಸಪ್ ಕೂಡ ಲಿಂಕ್ ಆಗಿರಬೇಕು, ವಾಟ್ಸಪ್ ಕೂಡ ಆ್ಯಕ್ಟಿವ್ ಆಗಿರಬೇಕು. OTP ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ಸೆಂಡ್ OTP ಅಂತ ಮೇಲೆ ಕ್ಲಿಕ್ನ ಮಾಡ್ಕೊಂಡಿನಿ. ಕ್ಲಿಕ್ ಆಗಿದ ತಕ್ಷಣ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಈ ಬಾಕ್ಸ್ ನೋಡ್ತಾ ಇಲ್ಲ, ಈ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ನ ಮಾಡಿಕೊಂಡು ವೆರಿಫೈ OTP ಅಂತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಯೂಸರ್ ನೇಮ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ನೀವೇ ಯೂಸರ್ ನೇಮು ಮತ್ತು ಇಮೇಲ್ ID ಹಾಕ್ಕೋಬೇಕು. ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕು. ಕನ್ಫರ್ಮ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದ ಪಾಸ್ವರ್ಡ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅಗ್ರಿ ಅಂತ ಕೊಟ್ಟು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ ಇಷ್ಟು ಮಿಕ್ಸ್ ಮಾಡಿ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು, ಇವಾಗ ಕಂಪ್ಲೀಟ್ ಅಂತ ಕೊಟ್ಟಿನಿ. ಇವಾಗ ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಾಗಿ ಆಗಿದೆ. ಮೆಸೇಜ್ ಕೂಡ ತೋರಿಸ್ತದೆ. ಇವಾಗ ಲಾಗಿನ್ ಆಗಬೇಕಾಗುತ್ತೆ. ಇವಾಗ ಲಾಗಿನ್ ಆಗೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ನೀವು ಏನು ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಹಾಕ್ಕೊಂಡಿದ್ದೀರಲ್ಲ ಅದನ್ನ ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೀವು ಯಾವಾಗ ನೋಡಬೇಕು ಅಂದರೂ ಅದೇ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಬೇಕಾಗತ್ತೆ. ಈಗ ಯಾವ ರೀತಿ ಅನ್ನೋದು ನೋಡೋಣ. ಇವಾಗ ಯೂಸರ್ ನೇಮ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಯೂಸರ್ ನೇಮ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಯೂಸರ್ ನೇಮ್ನ
ನೇಮ್ನ. ಅದಾದಮೇಲೆ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿದ್ದೀರಲ್ಲ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಫುಲ್ಲು ಅಲ್ಲ, ಲಾಸ್ಟ್ 4 ಡಿಜಿಟ್ ನಂಬರ್ ಮಾತ್ರ, ಲಾಸ್ಟ್ 4 ನಂಬರ್ ಮಾತ್ರ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಹಾಕ್ಕೊಂಡು ಗೆಟ್ OTP ಅಂತ ಇದೆಯಲ್ಲ, ಗೆಟ್ OTP ಮೇಲೆ ಕ್ಲಿಕ್ ಆಗಿದ ತಕ್ಷಣ ಒಂದು OTP ಹೋಗುತ್ತೆ. ಇನ್ನೂ ಹೋಗಿರಲ್ಲ, ನಿಮ್ಗೆ ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ ಆ OTPನ ಯಾವುದಕ್ಕೆ ಸೆಂಡ್ ಮಾಡಬೇಕು ಅನ್ನೋದಕ್ಕೆ. ನಾನು SMS ಅಂತ ಅಂದ್ಬಿಟ್ಟು ಸೆಂಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು OTP ಆ SMS ಮುಖಾಂತರ ಹೋಗಿರುತ್ತೆ. ನೀವು ಬೇಕಾದ್ರೆ ಇಮೇಲ್ ID ವಾಟ್ಸಪ್ ಮುಖಾಂತರ ಕೂಡ ಕಳಿಸ್ಬೋದು. ಇಲ್ಲಿ ನೋಡ್ಬೋದು ಟೈಮ್ ಕೂಡ ಓಡ್ತಾ ಇದೆ, ಅಷ್ಟರಲ್ಲಿ OTPನ ಎಂಟರ್ನ ಮಾಡಬೇಕಾಗುತ್ತೆ. ಇಲ್ಲಿ OTP ಹಾಕೊಳ್ಳೋದಕ್ಕೆ ಆಪ್ಷನ್ ನೋಡ್ತಾ ಇದ್ದಲ್ಲ, ಈ ಬಾಕ್ಸಲ್ಲಿ OTPನ ಹಾಕೋಬೇಕು. ಆಮೇಲೆ ಪಾಸ್ವರ್ಡ್ನ, ಆಮೇಲೆ ನಿಮಗೆ ಅಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕೊಟ್ಟಿದ್ದಿಲ್ಲ ಆ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗುತ್ತೆ. ಪಾಸ್ವರ್ಡ್ ಏನೇನು ಹೋಗಿಲ್ಲ, ನಿಮಗೆ ಬಂದಿಲ್ಲ ಅಂದಾಗ ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ವಾಟ್ಸಪ್ ಬೇಡ ಅಂದರೆ SMS ಬೇಡ ಅಂದರೆ ವಾಟ್ಸಪ್ ಮುಖಾಂತರ ಆದಮೇಲೆ ಕ್ಲಿಕ್ನ ಮಾಡಿ ಸೆಂಡ್ OTP ಅಂತ ಕೊಟ್ಟಿದ್ದೀನಿ. ಇವಾಗ ವಾಟ್ಸಪ್ ಓಪನ್ ಮಾಡಿ ಅದು ಬಂದಂಥ OTPನ ಹಾಕ್ಕೊಂಡು ಇಲ್ಲಿ ಪಾಸ್ವರ್ಡ್ ಎಲ್ಲ ಹಾಕ್ಕೊಂಡಿದ್ದೀನಿ. ಲಾಗಿನ್ ಅಂತ ಕೊಟ್ಟಿದ್ದೀನಿ, ಸೈನ್ ಇನ್ ಅಂತ ಕೊಟ್ಟಿದ್ದೀನಿ. ಸೈನ್ ಇನ್ ಆಗಿದೆ. ಇವಾಗ ನೋಡ್ತಾ ಇದ್ದಾರೆ ಲಾಗಿನ್ ಆಗಿದೆ. ಈ ಆಪ್ಷನ್ ತೋರಿಸ್ತಾ ಇದೆ. ನೀವು ಯಾವುದೇ ಅಪ್ಲಿಕೇಶನ್ ಆಗಿಲ್ಲ. ಇವಾಗ ಫಸ್ಟ್ ಟೈಮ್ ಅಪ್ಲೈ ಮಾಡೋವಂಥದ್ದು ಯಾವ ರೀತಿ ಅನ್ನೋದನ್ನ ತಿಳ್ಸ್ಕೊಂಡು ಇವೆಲ್ಲ ಪ್ರೊಫೈಲ್ ಅಂತಿದ್ದಿಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಇವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿದ್ದಂಥ ಆಗಿದ್ದಂಥ ಡೀಟೇಲ್ಸ್ ಎಲ್ಲ ಆಗಿ ಬಂದಿರುತ್ತೆ. ಹಾಗೆ ನೀವು ಏನೆಲ್ಲ ರಿಜಿಸ್ಟರ್ ಮಾಡೋ ಟೈಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ID ಕೊಟ್ಟಿದ್ದು ಅದು ಕೂಡ ಆಗಿ ಬಂದಿದೆ. ಇಲ್ಲಿ ಮೇಲ್ಗಡೆ ಇಷ್ಟು ಸ್ಟೆಪ್ಸ್ ಇದೆ, 10 ಸ್ಟೆಪ್ ಇದೆ. 10 ಸ್ಟೆಪ್ ಕೂಡ ಫಿಲ್ ಮಾಡಬೇಕಾಗತ್ತೆ. ಒಂದೊಂದೇ ಸ್ಟೆಪ್ಪು ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಕರೆಕ್ಟಾಗಿ ಫಿಲ್ ಮಾಡಬೇಕು, ತಪ್ಪಾಯಿತು ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಕೆಳಗಡೆ ಬಂದು ನಿಮ್ಮ ಫೋಟೋ, ಆಧಾರ್ ಕಾರ್ಡಲ್ಲಿದ್ದಂಥ ಫೋಟೋ ಆಗಿ ಬಂದಿರುತ್ತೆ. ಅದಾಗೆ ನಿಮ್ಮ ಹೆಸರು, ಜೆಂಡರು ಮತ್ತು ಡೇಟ್ ಆಫ್ ಬರ್ತ್ ಇರುತ್ತೆ. ಇಲ್ಲಿ ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಹಾಕೋಬೇಕಾಗುತ್ತೆ. ಹಾಗೆ ನಿಮ್ಮ ನೇಟಿವ್ ಸ್ಟೇಟ್ ಯಾವುದು, ನೇಟಿವ್ ಡಿಸ್ಟ್ರಿಕ್ಟ್ ಯಾವುದು, ನೇಟಿವ್ ತಾಲೂಕು ಯಾವುದು, ಇಷ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಅಡ್ರೆಸ್ ಅಲ್ಲಿರುತ್ತೆ. ಅದಾದಮೇಲೆ ಕೆಳಗಡೆ ಬಂದು ನಿಮಗೆ ಇಲ್ಲಿ 1ರಿಂದ 10ನೇ ಕ್ಲಾಸ್ವರೆಗೂ ನೀವು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳ್ತಾ ಇದೆ. ಕನ್ನಡ ಆಗಿದೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಂಗ್ಲೀಷ್ ಆದರೆ ನೋ ಅಂತ ಕೊಡಬೇಕಾಗತ್ತೆ. ಇಷ್ಟು ಆದಮೇಲೆ ನೆಕ್ಸ್ಟ್ ಮದುವೆ ಆಗಿದೆಯಾ ಇಲ್ಲ ಅಂತ ಕೇಳ್ತಾರೆ, ಮ್ಯಾರಿಡ್ ಅಂತ. ಎಸ್ ಅಂತ ಕೊಟ್ಟಾಗ ನಿಮ್ಮ ಸ್ಪೌಸ್ ನೇಮ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನೋ ಅಂತ ಇದೆ ಅವಶ್ಯಕತೆ ಇಲ್ಲ. ಇವಾಗ ಇಲ್ಲಿ ಸ್ಪೌಸ್ ನೇಮ್ನ ಎಂಟರ್ನ ಮಾಡ್ಕೊಂಡು ಅದಾದಮೇಲೆ ನಿಮಗೆ ಇಲ್ಲಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಹಾಕ್ಲೇಬೇಕಲ್ಲಿ, ಸ್ಟಾರ್ ಮಾರ್ಕ್ ಇರೋದ್ರಿಂದ ಹಾಕ್ಲೇಬೇಕಾಗುತ್ತೆ. ಅವ್ರ ನಂಬರ್ನ ಕೊಡಿ. ಅದಾದಮೇಲೆ ಇಲ್ಲಿ ಹೈಟ್ ಎಷ್ಟು, ವೆಯ್ಟ್ ಎಷ್ಟು ಅಂತಂದು ಮೆನ್ಷನ್ನ ಮಾಡಬೇಕಾಗುತ್ತೆ. ನಿಮ್ಮ ಹೈಟು ಮತ್ತು ವೆಯ್ಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಇದಕ್ಕೂ ಮುಂಚೆ ಏನಾದರೂ KPS ಎಕ್ಸಾಮಲ್ಲಿ ಮಾಡಿದ್ದೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು ಸೇವ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟಾಗ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ಇವಾಗ ನೋಡ್ಬೋದು ಸೇವ್ ಆಗಿದೆ ಫಸ್ಟ್ ಒಂದು ಸ್ಟೆಪ್ಪು. ಇವಾಗ ಸೆಕೆಂಡ್ ಸ್ಟೆಪ್ ಓಪನ್ ಆಯಿತು. ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಇವಾಗ ನಿಮ್ಮ 10th ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ಹಾಕೋಬೇಕಾಗತ್ತೆ. 10th ಎಕ್ಸಾಮಿನೇಷನ್ ಡೀಟೇಲ್ಸ್ ಏನು SLC ಪಾಸ್ ಆಗಿರ್ತದೆ ಅದು ಕ್ವಾಲಿಫಿಕೇಷನ್ನ ಡೀಟೇಲ್ನ ಇಲ್ಲಿ ಕೊಡಬೇಕಾಗುತ್ತೆ. ಫಸ್ಟಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಆಗಿ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡಿನೇ ಎಲ್ಲ ಹಾಕಿದ ತಕ್ಷಣ ಇಲ್ಲಿ ಯಾವ ಬೋರ್ಡು, ಯಾವ ಸ್ಕೂಲು ಎಲ್ಲ ಬಂದುಬಿಡುತ್ತೆ. ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಯಾವ ಡೇಟ್ ಆಫ್ ಬರ್ತ್ ಏನು, ಪಾಸ್ ಆಗಿದ್ದ ವರ್ಷ ಯಾವುದು, ಪ್ರತಿಯೊಂದು ಬರುತ್ತೆ. ಇದೆಲ್ಲ ಆದಮೇಲೆ ಕೆಳಗಡೆ ಇಲ್ಲಿ ನಿಮ್ಮ ಮೀಡಿಯಮ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. 10ನೇ ತರಗತಿ ಮೀಡಿಯಮ್, ನೀವು ಕನ್ನಡ ಮೀಡಿಯಮಲ್ಲಿ ಓದಿದೆ ಇಲ್ಲ ಅದರ್ ಮೀಡಿಯಮ್ ಅಂತ ಕೇಳುತ್ತೆ, ಇಂಗ್ಲೀಷ್ ಮೀಡಿಯಮ್ ಅಂತ. ಇಲ್ಲಿ ಕನ್ನಡ ಆಗಿದೆ ಸೆಲೆಕ್ಟ್ನ ಮಾಡಿ, ಇಲ್ಲಾಂದರೆ ಅದರ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದೆ ಇಲ್ಲ ಸೆಕೆಂಡ್ ಯಾವುದು ಅಂತ ಕೇಳ್ತಾರೆ. ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಮೀಡಿಯಮ್ ಓದಿದ್ರಿಂದ ಕನ್ನಡನೇ ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಸ್ಕೂಲ್ ನೇಮ್ ಎಲ್ಲ ಇರುತ್ತೆ, ಡೀಟೇಲ್ಸ್ ಎಲ್ಲ ಇರುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಆಗಿ ಬಂದಿರುತ್ತೆ. ಎಷ್ಟು ಮಾರ್ಕ್ಸ್ ತೊಗೊಂಡಿದೆ, ಎಷ್ಟು ಪರ್ಸೆಂಟೇಜು ಎಲ್ಲ ಡೀಟೇಲ್ ಇಲ್ಲಿರುತ್ತೆ. ಅದಾದಮೇಲೆ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೇವ್ ಮೇಲೆ ಕೊಟ್ಟಿದ ತಕ್ಷಣ ಇದೆಲ್ಲ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ. ನೋಡ್ಬೋದು ಇವಾಗ ಈ ಸೆಕೆಂಡ್ ಸ್ಟೆಪ್ ಕೂಡ ಫಿನಿಶ್ ಆಯಿತು. ಇವಾಗ ಥರ್ಡ್ ಸ್ಟೆಪ್ಗೆ ಬಂದಿದೆ. ಇಲ್ಲಿ ನೋಡ್ಬೋದು ಥರ್ಡ್ ಸ್ಟೆಪ್ ಬಂದರೆ ನಿಮ್ಮ PUC ಡೀಟೇಲ್ನ ಕೊಡಬೇಕಾಗತ್ತೆ. PUC ಡೀಟೇಲ್ನ PU ಇಲ್ಲ 12th ಡೀಟೇಲ್ನ ಕೊಡಬೇಕಾಗತ್ತೆ. ನೀವೇನಾದರೂ ITA ಡಿಪ್ಲೊಮಾ ಮಾಡಿದರೆ ಇಲ್ಲಿ ಅವಶ್ಯಕತೆ ಇಲ್ಲ ಹಾಕೋವಂಥದ್ದು. ಜಸ್ಟ್ ನೀವು PUC ಮತ್ತು 12th ಏನು PUC ಮಾಡಿದ್ದಲ್ಲ 12ನೇ ತರಗತಿ ಅದನ್ನು ಮಾತ್ರ ಡೀಟೇಲ್ ಇಲ್ಲಿ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ. ನೀವೇನೋ ಡಿಪ್ಲೊಮಾ ಮಾಡಿದರೆ ITA ಮಾಡಿದರೆ ಇಲ್ಲ ಅಂತ ಕೊಟ್ಟು ಸೇವ್ ಮಾಡಬೇಕು. PUC ಮಾಡಿದರೆ ಮಾತ್ರ ಇಲ್ಲಿ ಎಸ್ ಅಂತ ಕೊಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡು ಡೀಟೇಲ್ನೆಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇವಾಗ ಇಲ್ಲಿ ಎಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸಿಂಗ್ ಆಗಿರೋ ವರ್ಷ ಮತ್ತು ಯಾವ ಮಂತಲ್ಲಿ ಪಾಸ್ ಆಗಿದ್ದು ಮತ್ತು ಬೋರ್ಡ್ ಯಾವುದು ಮತ್ತು 12th ಹೆಸರು, ಮಾರ್ಕ್ಸ್ ಕಾರ್ಡಲ್ಲಿರೋಂಥ ಹೆಸರು, ಯಾವ ಬೋರ್ಡ್ ಪ್ರತಿಯೊಂದು ಹಾಕೋಬೇಕಾಗುತ್ತೆ. ಮಾರ್ಕ್ಸ್ ಎಷ್ಟಿದೆ, ಮಾರ್ಕ್ಸ್ ಎಷ್ಟು ಬಂದಿತ್ತು, ಟೋಟಲ್ ಮಾರ್ಕ್ಸ್ ಎಷ್ಟು, ನಿಮಗೆ ತೊಗೊಂಡಿದ್ದ ಮಾರ್ಕ್ಸ್ ಎಷ್ಟು, ಪರ್ಸೆಂಟೇಜ್ ಆಟೋಮೆಟಿಕ್ ಬರುತ್ತೆ. ಇಷ್ಟು ಎಲ್ಲ ಹಾಕೊಂಡಾದ್ಮೇಲೆ ನೀವು ಇಲ್ಲಿ ಮೀಡಿಯಮು ಕೂಡ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಸ್ಟ್ರೀಮಿಂಗ್ ಯಾವ ಸ್ಟ್ರೀಮಿಂಗ್ ಅಂತ ಕೇಳುತ್ತೆ, ಸೈನ್ಸ, ಕಾಮರ್ಸ, ಆರ್ಟ್ಸ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೇಳುತ್ತೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದೆ ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ. ಇಷ್ಟು ಎಲ್ಲ ಡೀಟೇಲ್ ಎಲ್ಲ ಹಾಕೊಂಡಾದ್ಮೇಲೆ ಸೇವ್ ಅಂತ ಕೊಟ್ಟರೆ ಥರ್ಡ್ ಸ್ಟೆಪ್ಪು ಕೂಡ ಕಂಪ್ಲೀಟಾಗಿ ಸೇವ್ ಆಗುತ್ತೆ. ಇವಾಗ PU ಸೇವ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ನಿಮ್ಮ ಆದಾಯ ಮತ್ತು ಗ್ರಾಮೀಣ ವಿವರಗಳನ್ನ ಕೊಡಬೇಕಾಗತ್ತೆ. ನಿಮ್ಮ ಕ್ಯಾಸ್ಟ್, ಇನ್ಕಮ್ ಡೀಟೇಲ್ಸ್ನೆಲ್ಲ ಇಲ್ಲಿ ಕೊಡಬೇಕಾಗತ್ತೆ. ಫಸ್ಟಾಗಿ ಕ್ಯಾಟಗರಿ ಕೇಳ್ತಾರೆ. ನಿಮ್ಮ ಕ್ಯಾಟಗರಿ ಯಾವ ಕ್ಯಾಟಗರಿ ಅಂತ ಅಂದ್ಬಿಟ್ಟು ಜನರಲ್ ಆಗಿದೆ
ಆಗಿದೆ ನೋ ಅಂತಲೇ ಕೊಡಿ. ಎಸ್ ಬೇರೆ ಇದಾಗಿದೆ ಎಸ್ ಅಂತ ಕೊಟ್ಟು ನೀವು ಇಲ್ಲೇ ಎಸ್ ಅಂತ ಕೊಡಬೇಕಾಗತ್ತೆ. ನೀವು ಯಾವುದೇ ಬೇರೆ ಕ್ಯಾಸ್ಟ್ ಆಗಿದೆ ಎಸ್ ಅಂತ ಕೊಟ್ಟರೆ ಇಲ್ಲಿ ಸರ್ಟಿಫಿಕೇಟ್ ನಂಬರ್ನ ಕೇಳ್ತಾರೆ. ನಿಮ್ಮ ಆರ್ ಡಿ ನಂಬರ್, ಸರ್ಟಿಫಿಕೇಟ್ ನಂಬರ್ ಆರ್ ಡಿ ನಂಬರ್ ಇರುತ್ತಲ್ಲ ಆರ್ ಡಿ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಡೀಟೇಲ್ ಇಲ್ಲಿ ಪೀಚಾಗಿ ಬರುತ್ತೆ. ಯಾವ ಕ್ಯಾಸ್ಟು, ಸಬ್ ಕ್ಯಾಸ್ಟು ಪ್ರತಿಯೊಂದು ಕೂಡ ಡೀಟೇಲ್ ಪೀಚಾಗಿ ಬರುತ್ತೆ. ನೋಡ್ಬೋದು ಪ್ರತಿಯೊಂದು ಡೀಟೇಲ್ ಶೋ ಆಗುತ್ತೆ. ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೋಬೋದು. ಇಲ್ಲಿ ಸರ್ಟಿಫಿಕೇಟ್ ಇನ್ನು ಪೆಂಡಿಂಗಲ್ಲಿ ಇದೆಯಾ ಅಂತ ಇದೆ, ಇನ್ನು ಅಪ್ಲೈ ಮಾಡಿದಂದರೆ ಪೆಂಡಿಂಗ್ ಇದೆ ಪೆಂಡಿಂಗ್ ಅಂತ ಕೊಡಿ, ಇಲ್ಲಂದರೆ ಸೇಮ್ ಇದೆ ಅಂದರೆ ಸೇಮ್ ಅಂತ ಕೊಡಬೇಕು. ಅದಾದಮೇಲೆ ಕೆಳಗಡೆ ಬಂದು ನಿಮ್ಗೆ ಇಲ್ಲಿ ನೆಕ್ಸ್ಟು ಸೆಲೆಕ್ಟ್ನ ಮಾಡ್ಕೋಬೇಕು. ಯಾವ ರಿಲಿಜನ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ಧರ್ಮ ಅಂತ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಜಾಯ್ನ್ ಆಗಿದ್ದೀರಾ ಇದ್ದರೆ ಹೈದರಾಬಾದ್ ಕರ್ನಾಟಕ ಇದ್ದರೆ ಹಾಕ್ಕೊಳ್ಳಿ, ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಗ್ರಾಮೀಣ ಅಭ್ಯರ್ಥಿ ಅಂತ ಸರ್ಟಿಫಿಕೇಟ್ ಕೇಳ್ತಾರೆ, ಎಸ್ ಅಂತ ಇದ್ದಾಗ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಇಲ್ಲ ಸರ್ಟಿಫಿಕೇಟ್ ನಂಬರ್ ಏನು ಕೇಳ್ತಾ ಇಲ್ಲ, ಗ್ರಾಮೀಣ ಅಭ್ಯರ್ಥಿ ಆಗಿದೆ ನೀವು ಎಸ್ ಅಂತ ಕೊಡ್ಬೋದು. ಇಲ್ಲ ಅದಾದಮೇಲೆ ಇಲ್ಲಿ ನಿಮಗೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದೆ ಅಂತ ಕೇಳಿ, ಆ ಪೋಸ್ಟ್ ಯಾವ ಪೋಸ್ಟು ಅಲ್ಲ ಯಾವ ಡಿಸ್ಟಿಕ್ಕಿಗೆ ಅಂತ ಅಂದ್ಬಿಟ್ಟು ಆಯ್ಕೆನ ಮಾಡ್ಕೋಬೇಕಾಗತ್ತೆ. ಒಂದ್ಸಲ ನೀವು ನೋಟಿಫಿಕೇಷನಲ್ಲಿ ನೋಡ್ಕೋಬೇಕಾಗತ್ತೆ ನಿಮ್ಮ ಕ್ಯಾಸ್ಟಿಗೆ ಯಾವ ಕಡೆ ಜಾಸ್ತಿ ಇದೆ, ಯಾವುದು ಜಾಸ್ತಿ ಅವೈಲೇಬಲ್ ಇದೆ ಅನ್ನೋ ನೋಡಿಕೊಂಡು ಸೆಲೆಕ್ಟ್ನ ಮಾಡಿಕೊಂಡು ಆಮೇಲೆ ಸೇವ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ನೋಡ್ಕೊಳ್ಳಿ, ಇಷ್ಟು ಲಿಸ್ಟಲ್ಲಿ ಯಾವ ಡಿಸ್ಟಿಕ್ಗೆ ಆಗ್ತಾ ಇದೆ ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಸೇವ್ ಅಂತ ಕೊಡಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಸೇವ್ ಅಂತ ಕೊಡಿ, ಸೇವ್ ಆಗುತ್ತೆ. ಎಲ್ಲ ಸೇವ್ ಆದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದೆಲ್ಲ ಡೀಟೇಲ್ ಎಲ್ಲ ಸೇವ್ ಆದಮೇಲೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ಇವಾಗ ನೆಕ್ಸ್ಟಲ್ಲಿ ಫಿಫ್ತ್ ಒನ್ ಕ್ಲೈಮ್ ಡೀಟೇಲ್ಸು ಓಪನ್ ಆಗಿದೆ. ಫಿಫ್ತ್ ಒನ್ ನೋಡ್ತಾ ಇರ್ಬೋದು. ಇವಾಗ ಕ್ಲೈಮ್ ಡೀಟೇಲ್ಸಲ್ಲಿ ಇಲ್ಲಿ ಕೆಳಗಡೆ ಬಂದ ಇಲ್ಲಿ ಫಸ್ಟಾಗಿ ನಿಮ್ಗೆ ಕೇಳ್ತಾ ಇದೆ, ಇಲ್ಲಿ ನೀವೇನಾದರೂ ಲಾಸ್ಟ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಡ್ ಪರ್ಸನ್ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಅದಾದಮೇಲೆ KE ಎಕ್ಸಾಮಲ್ಲಿ ನಾನು ಡಿಬರ್ ಆಗಿದ್ದೀನಿ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನಿಮಗೆ ಕ್ರಿಮಿನಲ್ ಕೇಸ್ ಇದೆಯಾ ಅಂತ ಕೇಳ್ತಾರೆ, ನೋ ಅಂತ ಕೊಡಿ. ಅದಾದಮೇಲೆ ನೀವೇನಾದರೂ ಕಂಪ್ಯೂಟರ್ ನಾಲೆಜ್ ಇದೆಯಾ, ಯು ಹ್ಯಾವ್ ಎನಿ ಕಂಪ್ಯೂಟರ್ ನಾಲೆಜ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಟ್ಟು ನಾನಿಲ್ಲಿ. ಅದಾದಮೇಲೆ ಇಲ್ಲಿ ಎಷ್ಟು ವರ್ಷ ನೀವು ಕಂಪ್ಯೂಟರ್ ಕೋರ್ಸ್ ಮಾಡಿ ಅಂತ ಕೇಳ್ತಾ ಇದೆ, 6 ತಿಂಗಳ, 1 ವರ್ಷನ, 1.5 ವರ್ಷನ, 2 ವರ್ಷನ, ಎಲ್ಲ ನೀವು ಕಂಪ್ಲೀಟೆಡ್ ಡಿಪ್ಲೊಮಾ ಕೋರ್ಸ್ SLC ಅಂತ ಆಫ್ಟರ್ SLC ಅಂತ ಕೇಳುತ್ತೆ. ಏನಾದರೂ ಆಗಿದೆ ನೀವು ಯಾವ ರೀತಿ ನಿಮ್ಮ ಚಾಯ್ಸ್ ಪ್ರಕಾರ ಇಲ್ಲಿ ಚೂಸ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಚೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು. ಎಕ್ಸ್ ಮಿಲಿಟ್ರಿ ಪರ್ಸನ್ ಇಲ್ಲಾಂದರೆ ಸರ್ವಿಸ್ ಅಂಡರ್ NCC ಎಲ್ಲ ವಿಡೋನೋ ಅಂತ ಕೇಳ್ತಾ ಇದೆ. ನೀವೇನಾದ್ರು ಇದೆಲ್ಲ ಏನಾರ ಇದ್ದರೆ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಇಲ್ಲಿಂದ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ ಇದನ್ನು. ಅದಾದಮೇಲೆ ಎಕ್ಸ್ ಡಿಫೆನ್ಸಲ್ಲಿ ಕೇಳ್ತದೆ, ಎಸ್ ಅನ್ನೋ ಅಂತ ಎಸ್ ಅಂತ ಇದೆ, ಎಸ್ ಅಂತ ಕೊಡಿ, ಇಲ್ಲ ಅಂತ ಕೊಡಿ. ಅದಾದಮೇಲೆ ನಿಮ್ಗೆ ಏನೇ ಡಿಸಬಿಲಿಟಿ ಇದೆ ಎಸ್ ಅಂತ ಕೊಡಿ, ಇಲ್ಲ ಅಂತ ಕೊಟ್ಟು ಸೇವ್ ಡೀಟೇಲ್ ಅಂತ ಕೊಟ್ಟು ಸೇವ್ ಆಗುತ್ತೆ ಡೀಟೇಲ್ಸ್ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ಅಂತ ಇದಿಲ್ಲ, ಕೆಳಗಡೆ ನೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಪೇಜ್ಗೂ ಓಪನ್ ಆಗುತ್ತೆ. ಇವಾಗ ನೋಡ್ಬೋದು ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇವಾಗ ನೆಕ್ಸ್ಟ್ ಪೇಜ್ ಬಂದರೆ ಇಲ್ಲಿ ಅಡಿಷ್ನಲ್ ಕ್ವಾಲಿಫಿಕೇಷನ್ ಡೀಟೇಲ್ನ ಕೇಳ್ತಾ ಇದೆ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ, ನೀವು ಯಾವ ಕ್ವಾಲಿಫಿಕೇಷನ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ನಾನು ಇಲ್ಲಿ UG ಡಿಗ್ರಿ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ, ಏಕೆಂದರೆ ನಾನು PUC ಅಲ್ಲಿ ಎಂಟರ್ನ ಮಾಡಿರೋದ್ರಿಂದ, ಸೆಕೆಂಡ್ PUC ಎಂಟರ್ ಮಾಡಿರೋದ್ರಿಂದ ನಾನಿಲ್ಲಿ ಡಿಗ್ರಿನ ಚೂಸ್ ಮಾಡ್ಕೊಂಡೆ. ನೀವೇನಾದರೂ ಅಲ್ಲಿ ಸೆಕೆಂಡ್ PU ಮಾಡಿಲ್ಲ, ನೀವು ಡಿಗ್ರಿ ITI ಅಂತ ಮಾಡ್ಕೊಂಡಿದ್ದೆ, ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ITI ಡಿಪ್ಲೊಮಾ ಅಂತ ಅಂದ್ಬಿಟ್ಟು ಇಲ್ಲಿ ಚೂಸ್ ಮಾಡ್ಕೊಂಡು ಆ ಡೀಟೇಲ್ಸ್ನೆಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಯಾವ ಇನ್ಸ್ಟಿಟ್ಯೂಟು, ಏನು ಕೋರ್ಸ್ ತೊಗೊಂಡಿದ್ದೀರಾ, ಪಾಸ್ ಆಗಿದ್ದೀರಾ, ಮತ್ತು ಯಾವ ವರ್ಷ ಪಾಸ್ ಆಗಿದ್ದೀರಾ, ಮತ್ತು ಯಾವ ಇನ್ಸ್ಟಿಟ್ಯೂಟ್ ನೇಮು, ನಿಮ್ಮ ಹೆಸರು ಮತ್ತು ಯೂನಿವರ್ಸಿಟಿ ನೇಮು ಪ್ರತಿಯೊಂದು ಕೂಡ ಇಲ್ಲಿ ಕೊಡ್ತಾ ಹೋಗಬೇಕಾಗತ್ತೆ. ಗೌರ್ಮೆಂಟ್ ಕಾಲೇಜಾ, ಗೌರ್ಮೆಂಟ್ ಹ್ಯಾಡೆಡ್ ಆಗಿರೋದಾ, ಇಲ್ಲ ಪ್ರೈವೇಟ್ ಹ್ಯಾಡೆಡಾ, ಪ್ರತಿಯೊಂದು ಕೂಡ ಅಲ್ಲಿ ಚೂಸ್ ಮಾಡ್ಕೊಂಡು ಸೆಲೆಕ್ಟ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನಿಲ್ಲಿ ಫಾರ್ವರ್ಡ್ ಮಾಡಿರೋದ್ರಿಂದ ತುಂಬ ಲೆಂತಿ ಆಗಿರೋದ್ರಿಂದ ಚೂಸ್ ಮಾಡ್ಕೊಂಡು ನಿಧಾನಕ್ಕೆ ನೀವು ಮಾಡಬೇಕಾಗತ್ತೆ. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿಕೊಂಡು ಟೋಟಲ್ ಆಗಿ ಏನು ವರ್ಷದ ಫುಲ್ಲು ಏನಿರುತ್ತೆ ಟೋಟಲ್ ಮಾರ್ಕ್ಸ್, ಅಷ್ಟು ಟೋಟಲ್ ಮಾರ್ಕ್ಸ್ಗೆ ಎಷ್ಟು ಟೋಟಲ್ ಮಾರ್ಕ್ಸ್ ನೀವು ತೊಗೊಂಡಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಮತ್ತು ಎಷ್ಟು ವರ್ಷ ಮಾಡಿದ್ದೀರಾ, ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, ಇಲ್ಲ ಡಿಗ್ರಿ ಆಗಿರ್ಬೋದು, ಎಷ್ಟು ವರ್ಷದ, 3 ವರ್ಷದ, 2 ವರ್ಷದ, 1 ವರ್ಷದ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಎಷ್ಟು ವರ್ಷದಿಂದ ಎಷ್ಟು ವರ್ಷ ಮಾಡಿದ್ದೀರಾ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಯಾವ ಸಬ್ಜೆಕ್ಟ್ ಕೋರ್ಸ್ ಯಾವುದು ಅನ್ನೋದನ್ನ ಚೂಸ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ. ಸೇವ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಸಬ್ಜೆಕ್ಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಚೂಸ್ ಆದಮೇಲೆ ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಕೂಡ ನಿಮ್ಮ ಡೀಟೇಲ್ಸ್ ಸೇವ್ ಆಗುತ್ತೆ. ಮತ್ತು ನೀವು ನೆಕ್ಸ್ಟ್ ಡಿಗ್ರಿನ ಏನಾರ ಆ್ಯಡ್ ಮಾಡಬೇಕು ಅಂದರೆ, ನೆಕ್ಸ್ಟ್ ಕ್ವಾಲಿಫಿಕೇಷನ್ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಕ್ವಾಲಿಫಿಕೇಷನ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ 1 ಆಯಿತು, ಇಲ್ಲ ಕ್ವಾಲಿಫಿಕೇಷನ್ 2 ಅಂತ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ಬಂದರೆ ನೆಕ್ಸ್ಟ್ ನೀವು ITI ಮಾಡಿದ, ಡಿಗ್ರಿ ಮಾಡ್ಕೊಂಡಿದ್ದೀರಾ, ಡಿಪ್ಲೊಮಾ ಆದಮೇಲೆ ITI ಆದಮೇಲೆ ಡಿಗ್ರಿ ಮಾಡ್ಕೊಂಡಿದ್ದೀರಾ, ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು. ಚೂಸ್ ಮಾಡಿಕೊಂಡು ಸೇಮ್ ಇದು ಕೂಡ ಅದೇ ರೀತಿ ನೀವು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಯಾವ ಡಿಗ್ರಿ ಮಾಡಿದ್ದೀರಾ, ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀರಾ, ಡಿಗ್ರಿಯಲ್ಲಿ ಡಿಗ್ರಿ ಮಾಡ್ತಾಯಿದ್ದೀರಾ, ಯಾವ ಸಬ್ಜೆಕ್ಟಲ್ಲಿ ನೀವು ಡಿಗ್ರಿ ಮಾಡಿದ್ದೀರಾ, ಮತ್ತು ಪಾಸ್ ಆಗಿದ್ದೀರಾ, ಮತ್ತು ಯಾವ ಯೂನಿವರ್ಸಿಟಿ, ಎಷ್ಟು ಯಾವ ಕಾಲೇಜು, ಎಷ್ಟು ಪರ್ಸೆಂಟೇಜು, ಎಷ್ಟು
ಎಷ್ಟು ಪರ್ಸೆಂಟೇಜ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದರೆ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ, ಯಾವ ವರ್ಷ ಪಾಸ್ ಆಗಿದೆ, ಎಷ್ಟು ವರ್ಷ ಕೋರ್ಸು ಮತ್ತು ಗೌರ್ಮೆಂಟ್ ಆ್ಯಡೆಡ ಇಲ್ಲ ಪ್ರೈವೇಟ್ ಕಾಲೇಜಾ, ಪ್ರತಿಯೊಂದು ಕೂಡ ಇಲ್ಲಿ ಚೂಸ್ ಮಾಡ್ತಾ ಹೋಗಬೇಕಾಗತ್ತೆ. ಯಾವ ವರ್ಷ ಪಾಸ್ ಔಟ್ ಆಗಿದ್ದೀರಾ ಅನ್ನೋದನ್ನೆಲ್ಲ ಚೂಸ್ ಮಾಡಿಕೊಂಡು ಸಬ್ಜೆಕ್ಟ್ನ ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಆ ಸಬ್ಜೆಕ್ಟ್ ಇದ್ದರೆ ಕೊಡಿ, ಇಲ್ಲಾಂದರೆ ಅದರ್ ಅಂತ ಕೊಟ್ಟು ಕೂಡ ಸೇವ್ ಮಾಡ್ಬೋದು. ಅದರ್ ಅಂತ ಕೊಟ್ಟು ಸೇವ್ ಅಂತಿದೆ, ಸೇವ್ ಅಂತ ಕೊಟ್ಟು ನಿಮ್ಮ ಕ್ವಾಲಿಫಿಕೇಷನ್ ಸೇವ್ ಆಗುತ್ತೆ. ಸೆಕೆಂಡ್ ಒಂದು ಕೂಡ ಸೇವ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತಾರೆ. ಇನ್ನೊಂದು ಎರಡು ಕರೆಕ್ಟಾಗಿದೆ ಒಂದು ಚೆಕ್ ಮಾಡ್ಕೊಳ್ಳಿ. ಆದಮೇಲೆ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಮೇಲೆ ಪೇಜ್ ಓಪನ್ ಆಗಿದೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಓಪನ್ ಆಗಿದೆ. ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ನ ಕೊಡಬೇಕಾಗುತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಇಲ್ಲಿ ಯಾವುದೇ ಆದಂಥ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ಎಕ್ಸ್ಪೀರಿಯೆನ್ಸ್ ಇದ್ದರೆ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಆರ್ಗನೈಸೇಷನ್ ಅಂತ ಕೇಳುತ್ತೆ, ಅಂದರೆ ಪ್ರೈವೇಟ್ ಕಂಪನಿನ ಗೌರ್ಮೆಂಟ್ ಕಂಪನಿನ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಕಂಪನಿ ನೇಮನ್ನು, ನಿಮ್ಮ ಸಂಸ್ಥೆ ಹೆಸರನ್ನ ಇಲ್ಲ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ರೋಲ್ ನಂಬರ್, ಅಲ್ಲಿ ಏನು ರೋಲು ಅಂದರೆ ರೋಲ್ ನಂಬರ್ ಅಂದರೆ ನಿಮ್ಮ ರೋಲ್ ನಂಬರ್ ಅಲ್ಲ, ರೋಲು ಅಲ್ಲಿ ಏನು ರೋಲ್ಗೆ ನಿಮಗೆ ಏನು ಜಾಬ್ ಕೊಟ್ಟಿದ್ದು ಯಾವ ರೋಲ್ಗೆ ಅನ್ನೋದು ಚೂಸ್ನ ಹಾಕ್ಕೋಬೇಕಾಗತ್ತೆ, ಟೈಪ್ನ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಜಾಬ್ ಏನು ನಿಮ್ಮ ಜಾಬ್ ಆ ರೋಲಲ್ಲಿ ನಿಮ್ಮ ಜಾಬ್ ಏನು ಅನ್ನೋದನ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಿಮ್ದು ಏನಾದ್ರು ಕೋಡ್ ಇದ್ದರೆ ಕೋಡ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಪ್ರಾರಂಭ ಆಗಿದೆ ಸ್ಟಾರ್ಟಿಂಗ್ ಡೇಟ್, ಕೆಲಸ ಸ್ಟಾರ್ಟ್ ಆಗಿದೆ ಡೇಟ್ನ ಹಾಕ್ಕೊಳ್ಳಿ. ಹಾಗೆ ಎಂಡಿಂಗ್ ಡೇಟ್ನ ಕೂಡ ಹಾಕ್ಕೋಬೇಕಾಗತ್ತೆ. ನೀವು ಇನ್ನೂ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಹೌದು ಅಂತ ಕೊಟ್ಟರೆ ಇವಾಗ ಪ್ರೆಸೆಂಟ್ ಅವ್ರಿಗೂ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ತೋರಿಸ್ಬಿಡುತ್ತೆ. ಅದಾದಮೇಲೆ ಹ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಕೊಟ್ಟರೆ ಹ್ಯಾಡ್ ಆಗುತ್ತೆ, ಇಲ್ಲಿ ಕಡೆ ತೋರಿಸುತ್ತೆ, ಕೆಳಗಡೆ ತೋರಿಸುತ್ತೆ. ಇವಾಗ ನೆಕ್ಸ್ಟ್ ಒಂದು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ 2-3 ಇದ್ದರೆ ಹಾಕ್ಕೋಬೋದು. ನೀವು ಎಷ್ಟು ಸಲ ಎಷ್ಟು ಕಂಪನಿಯಲ್ಲಿ ಕೆಲಸ ಮಾಡಿದ್ದು ಕೂಡ ಅಲ್ಲಿ ಆ್ಯಡ್ ಮಾಡ್ಕೊತ ಹೋಗ್ಬೋದಾಗುತ್ತೆ. ಇಲ್ಲಿ ಆ್ಯಡ್ ಎಕ್ಸ್ಪೀರಿಯೆನ್ಸ್ ಅಂತ ಇದಿಲ್ಲ. ಇವಾಗ ಮೇಲ್ಗಡೆ ವಾಪಸ್ ಮೇಲೆ ಹೋಗಿ ನೀವು ಇನ್ನೊಂದು ಯಾವುದಾದ್ರು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಗೌರ್ಮೆಂಟ್ ಪ್ರೈವೇಟ್ ಯಾವುದೊಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವ ಕಂಪನಿ ಹೆಸರು ಮತ್ತು ರೋಲು ಮತ್ತು ಯಾವ ಜಾಬ್ ಆ ರೋಲಲ್ಲಿ ಏನು ಜಾಬ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ನ ಹಾಕ್ಕೋಬೇಕಾಗುತ್ತೆ. ಹಾಗೆ ಆ್ಯಡ್ ಅಂತ ಕೊಟ್ಟಿದ್ದೀನಿ. ಇವಾಗ ಎರಡೂ ಕೂಡ ಆ್ಯಡ್ ಆಗಿದೆ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಇಷ್ಟು ಕೂಡ ಸೇವ್ ಆಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದರೆ ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ನ, ಡಾಕ್ಯುಮೆಂಟ್ನ ಅಪ್ಲೋಡ್ನ ಪೇಜ್ ಓಪನ್ ಆಗಿದೆ. ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ನಿಮಗೆ ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ನ ಮಾಡಬೇಕು, ಹಾಗೆ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಚೂಸ್ ಫೈಲ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫೋಟೋ ಯಾವುದು ಅಂತ ಇರುತ್ತಲ್ಲ ಫೋಟೋನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಫೋಟೋನ ಅಪ್ಲೋಡ್ ಮಾಡಿ, ಅಪ್ಲೋಡ್ ಅಂತ ಇದಿಲ್ಲ ಕೆಳಗಡೆ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಪ್ಲೋಡ್ ಆಗುತ್ತೆ, ಸೇವ್ ಆಗುತ್ತೆ. ಇಲ್ಲಾಂದರೆ ಸೇವ್ ಆಗಲ್ಲ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಸಿಗ್ನೇಚರ್ ಕೂಡ ಅಪ್ಲೋಡ್ನ ಮಾಡ್ಕೊಂಡು ಚೂಸ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ನೀವು ಪ್ರಿವ್ಯೂ ನೋಡ್ಬೋದು, ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಪ್ರಿವ್ಯೂ ನೋಡ್ತಾ ಇದ್ದಿಲ್ಲ, ಇಲ್ಲಿ ಡೀಟೇಲ್ಸ್ ಎಲ್ಲ ಪ್ರಿವ್ಯೂ ಓಪನ್ ಆಗುತ್ತೆ. ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ನಿಮ್ಮ ಡೀಟೇಲ್ಸ್ ಏನೆಲ್ಲ ಕೊಟ್ಟಿದ್ದೆಲ್ಲ ಚೆಕ್ ಮಾಡ್ಕೊಂಡು ಸೇವ್ ಅಂತಿದ್ದಿಲ್ಲ ಸೇವ್ ಅಂತ ಕೊಡಬೇಕಾಗತ್ತೆ. ಸಿಗ್ನೇಚರು ಫೋಟೋ ಎಲ್ಲ ಅಪ್ಲೋಡ್ ಅಲ್ಲ ಆದಮೇಲೆ ಇಲ್ಲಿ ಸೇವ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಅಪ್ಲೋಡಲ್ಲೆಲ್ಲ ಸಕ್ಸಸ್ ಆಗಿ ಸೇವ್ ಅಪ್ಲೋಡ್ ಆಗಿದೆ. ಇವಾಗ ಸೇವ್ ಅಂತ ಕೊಟ್ಟಿದ್ದೀನಿ. ಸೇವ್ ಆಗಿದ ತಕ್ಷಣ ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಲಾಸ್ಟ್ ಪೇಜು ಡಿಕ್ಲರೇಷನ್ ಪೇಜ್ ಓಪನ್ ಆಗಿದೆ. ಇವಾಗ ಡಿಕ್ಲರೇಷನಲ್ಲಿ ಇಲ್ಲೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಡಿಕ್ಲರೇಷನ್ ಏನೆಲ್ಲ ನೋಟ್ ಕೊಡಲಾಗಿದೆ ಇಲ್ಲ ಚೆಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲ ಅಗ್ರಿ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಫೈನಲ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತಿದ್ದಿಲ್ಲ, ಡ್ರಾಫ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಒಂದು PDF ಫೈಲ್ ಓಪನ್ ಆಗುತ್ತೆ. PDF ಫೈಲ್ನ ಓಪನ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮಾತ್ರ ಡೌನ್ಲೋಡ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಅದ್ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ಒಂದು PDF ಫೈಲ್ ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು. ಇವಾಗ ಈ ಡ್ರಾಫ್ಟ್ ಅಪ್ಲಿಕೇಶನಲ್ಲಿ ಈ ಥರ ಇರುತ್ತೆ. ಈ ಪೇಜಲ್ಲಿ ಪ್ರತಿಯೊಂದು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ. ಇದೇ ಥರ ಫೈನಲ್ ಪೇಜ್ ಕೂಡ ಇದೇ ಸೇಮ್ ಇದೇ ಇರುತ್ತೆ. ಪೇಮೆಂಟ್ ಆದಮೇಲೆ ಇದೇ ರೀತಿ ಇರುತ್ತೆ. ಇದೆಲ್ಲ ಕರೆಕ್ಟಾಗಿದೆಯಲ್ಲ ಒಂದು ಚೆಕ್ ಮಾಡಿಕೊಡಿ, ಕ್ರಾಸ್ ಚೆಕ್ ಮಾಡಿ, ಪ್ರತಿಯೊಂದು ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡಿ. ನೀವು ಕೊಟ್ಟಿರೋ ಎಜುಕೇಷನ್ ಡೀಟೇಲ್ ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೊಟ್ಟಿರೋದೆಲ್ಲ ಡೀಟೇಲಾಗಿ ಕರೆಕ್ಟಾಗಿದೆಯಾ, ಓಕೆ ಇದೆಲ್ಲ ಚೆಕ್ ಮಾಡಿಕೊಂಡು ಓಕೆ ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾಗ ಮತ್ತು ವಾಪಸ್ ಮೇನ್ ಪೇಜಿಗೆ ಬರಬೇಕಾಗುತ್ತೆ. ಮೇನ್ ಪೇಜಿಗೆ ಬಂದು ಇಲ್ಲಿ ಫೈನಲ್ ಸಬ್ಮಿಷನ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಪ್ರಿವ್ಯೂಗೆ ಹೋಗಿ ಪ್ರಿವ್ಯೂವಲ್ಲಿ ನೀವು ಕರೆಕ್ಷನ್ನ ಮಾಡ್ಕೋಬೇಕಾಗುತ್ತೆ. ನೀವೆಲ್ಲ ಕರೆಕ್ಟಾಗಿರೋದ್ರಿಂದ ಇಲ್ಲಿ ಫೈನಲ್ ಸಬ್ಮಿಟ್ ಕೊಟ್ಟಿದ್ದೀನಿ. ಅದಾದಮೇಲೆ ಅದು ಶೋರ್ ಅಂತ ಕೇಳ್ತದೆ, ಎಸ್ ಅಂತ ಕೊಟ್ಟಿದ್ದೀನಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ. ಇವಾಗ ಕರೆಕ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಿಗೆ ಬಂದಿದೆ, ಓಪನ್ ಆಗಿದೆ. ಲಾಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಪೋಸ್ಟ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಪೋಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ VAO ಆರ್ಕೆ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ನೀವು ಬೇಕಾದ್ರೆ ಇಲ್ಲಿ ಲ್ಯಾಂಡ್ ಸರ್ವರಿ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ನಿಮ್ಮ ಎಜುಕೇಷನ್ ಮೇಲೆ ಅಲ್ಲಿ ಸೆಲೆಕ್ಟ್ ಆಗುತ್ತೆ, ಇಲ್ಲಾಂದರೆ ಸೆಲೆಕ್ಟ್ ಆಗಲ್ಲ. ಇವಾಗ VA ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮ್ಗೆ ಅಮೌಂಟ್ ಎಷ್ಟು ಅಂತ ಅನ್ನೋದು ಕೂಡ ಇಲ್ಲಿ ತೋರಿಸೋದು ನೋಡ್ತಾ ಇರ್ಬೋದು. ನಿಮ್ಮ ಸೆಲೆಕ್ಟ್ ಆದಮೇಲೆ ಪೋಸ್ಟ್ ಸೆಲೆಕ್ಟ್ ಆದಮೇಲೆ ಆ ಪೋಸ್ಟಿಗೆ ತಕ್ಕಂಗೆ ಅಮೌಂಟ್ ತೋರಿಸ್ತದೆ. ಅದಾದಮೇಲೆ ಪ್ರೊಸೀಡ್ ಟು ಪೇ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲಿ ಪೇ ನೋ ಅಂತ ಆಪ್ಷನ್ ನೋಡ್ತಾ ಇದ್ದಿಲ್ಲ, ಪೇ ನೋ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು
ಯಾವ ಮೆಥಡಲ್ಲಿ ಪೇ ಮಾಡ್ತೀರಾ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು. UPI ಮಾಡ್ತಿದ್ದೆ ಇಲ್ಲ ಕಾರ್ಡ್ಸ್ ಇಲ್ಲ ನೆಟ್ ಬ್ಯಾಂಕಿಂಗ್ ಅಂತ ಕೇಳ್ತಾ ಇದೆ. ನಾನಿಲ್ಲಿ UPI ಅಂತ ಸೆಲೆಕ್ಟ್ನ ಮಾಡ್ಕೊತೀನಿ. ಫಸ್ಟ್ ಒಂದು ನೋಡ್ತಾ ಇದ್ದಾರೆ UPI ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಸೆಲೆಕ್ಟ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ QR ಕೋಡ್ನ ಶೋ QR ಕೋಡ್ ಅಂತ ಓಪನ್ ಮಾಡ್ಕೊಂಡಿನಿ. ಶೋ ಆಗುತ್ತೆ, ಇವಾಗ QR ಕೋಡ್ ಓಪನ್ ಆಗುತ್ತೆ. ಇಲ್ಲಿ ಆರಾಮಾಗಿ ನಿಮ್ಮ ಫೋನ್ಪೇ, ಗೂಗಲ್ ಪೇ, ಏನು Paytm ಇದೆ, Paytm-ಇಂದ ನೀವು ಆರಾಮಾಗಿ ಇದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಪೇಮೆಂಟ್ ಆಗೋವರೆಗೂ ನೀವು ಕೂಡ ವಾಪಸ್ ಬ್ಯಾಕ್ ಬರೋ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ಸಕ್ಸಸ್ ಆಗೋವರೆಗೂ ಪೇಮೆಂಟ್ ಕನ್ಫರ್ಮೇಷನ್ ಆಗಿ ಸಕ್ಸಸ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು. ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲಿ ಡನ್ ಆಗಿದೆ ಅಂತ ಇವಾಗ ಮೆಸೇಜ್ ಬರಬೇಕಿತ್ತು. ಬಂದಾದ್ಮೇಲೆ ಆಟೋಮೆಟಿಕ್ ಅದೇ ವಾಪಸ್ ಬ್ಯಾಕ್ ಇರ್ತಾ ಬರುತ್ತೆ, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಕಂಟಿನ್ಯೂ ಮಾಡಿ ಅಂತ ಇದು ತೋರಿಸುತ್ತೆ. ಅದಾದಮೇಲೆ ನೋಡ್ಕೊಂಡು ಕಂಟಿನ್ಯೂ ಅಂತಿದೆ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಎಲ್ಲ ಸಕ್ಸಸ್ ಆಗಿದೆ, ಎಲ್ಲ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವು ಸ್ಟೇಟಸ್ನ ನೋಡಬೇಕಂದ್ರೆ ಪೇಮೆಂಟ್ ಡೀಟೇಲ್ಸ್ ನೋಡಬೇಕಾದ್ರೆ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲ ಡ್ಯಾಶ್ ಬೋರ್ಡ್ಗೆ ಹೋದು ಕೂಡ ನೋಡ್ಬೋದು. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕೆಳಗಡೆ ಎಷ್ಟು ಪೋಸ್ಟ್ಗೆ ಅಪ್ಲೈ ಆಗಿದೆ, ಸಕ್ಸಸ್ಫುಲ್ ಆಗಿದೆಯೋ ಇಲ್ಲ ಅನ್ನೋದು ತೋರಿಸ್ಬಿಡೋದು ಸ್ಟೇಟಸಲ್ಲಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ಗಳು ಹೋದ್ರು ಕೂಡ ನಿಮ್ಗೆ ಇಲ್ಲಿ ಚೆಕ್ ನೋಡ್ಬೋದು. ಇಲ್ಲಿ ಪೇಮೆಂಟ್ ಡೀಟೇಲ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಬೇಕಾದ್ರೆ ಪ್ರಿಂಟ್ಔಟ್ ಕೂಡ ತೊಗೋಬೋದಾಗುತ್ತೆ, ಪೇಮೆಂಟ್ ಕಟ್ಟಿರೋಂಥ ರೆಸಿಪ್ಟ್ ಕೂಡ ನೀವು ತೊಗೋಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ಗ್ರಾಮಾಡಳಿತಾಧಿಕಾರಿ ಅಂದರೆ VA ಪೋಸ್ಟ್ಗೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಲೈವಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.